ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ತಪ್ಪಿದ ಭಾರೀ ದುರಂತ. ಅಗರಬಳಿ ಮೆಟ್ರೋ ಕಾಮಗಾರಿ ವೇಳೆ ಅವಘಡ, ಆಯಾ ತಪ್ಪಿ ಬಿದ್ದ ಬೃಹತ್ ಕ್ರೇನ್. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ವೇಳೆ ಈ ಒಂದು ಅವಘಡ ನಡೆದಿರುವಂತದ್ದು. ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತಹ ನೀಲಿ ಮಾರ್ಗ ಇಂದು ಮುಂಜಾನೆ ಆಯಾ ತಪ್ಪಿ ಕ್ರೇನ್ ಬಿದ್ದಿದೆ. ಉರುಳಿ ಬಿದ್ದಂತಹ ಕ್ರೇನ್ ಎತ್ತೋದಕ್ಕೆ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ಭಾರೀ ದುರಂತವೊಂದು ತಪ್ಪಿದಂತಾಗಿದೆ. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕ್ರೇನ್ ಬಿದ್ದಿದೆ ಅನ್ನೋದನ್ನ. ಕಾಮಗಾರಿ ವೇಳೆ ಈ ಒಂದು ಅವಘಡ ಸಂಭವಿಸಿರುವುದು. ಆಯಾ ತಪ್ಪಿ ಬೃಹತ್ ಕ್ರೇನ್ ಉರುಳಿ ಬಿದ್ದಿದೆ. ಸದ್ಯಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ಏನು ನಡೀತಾ ಇತ್ತು, ಈ ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಈ ಒಂದು ಕ್ರೇನ್ ಉರುಳಿ ಬಿದ್ದಿರುವಂಥದ್ದು. ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತಹ ನೀಲಿ ಮಾರ್ಗ ಇಂದು ಮುಂಜಾನೆ ಈ ಒಂದು ಘಟನೆ ಜರುಗಿದೆ. ಆಯಾ ತಪ್ಪಿ ಕ್ರೇನ್ ಉರುಳಿ ಬಿದ್ದಿದೆ. ಈ ಹಿಂದೆಯೂ ಕೂಡ ನಾವು ಗಮನಿಸೋದಾದರೆ ಒಂದಷ್ಟು BMRCLನ ಎಡವಟ್ಟುಗಳನ್ನು ನಾವು ಗಮನಿಸಬಹುದು. ಆದರೆ ಇಲ್ಲಿ ಮಿಸ್ ಆಗಿ ಆಯಾ ತಪ್ಪಿ ಈ ಒಂದು ಕಾಮಗಾರಿ ವೇಳೆ ಸಂದರ್ಭದಲ್ಲಿ ಕ್ರೇನ್ ಉರುಳಿ ಬಿದ್ದಿದೆ. ಮೆಟ್ರೋ ಕಾಮಗಾರಿ ವೇಳೆ ಕ್ರೇನ್ ಆಯಾ ತಪ್ಪಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಂದು ಮುಂಜಾನೆ ಈ ಒಂದು ಕ್ರೇನ್ ಆಯಾ ತಪ್ಪಿ ಬಿದ್ದಿರುವಂಥದ್ದು. ಉರುಳಿ ಬಿದ್ದ ಕ್ರೇನ್ ಅನ್ನ ಎತ್ತೋದಕ್ಕೆ ಅಲ್ಲಿ ಹರಸಾಹಸ ಪಡಬೇಕಾಗಿದೆ. ಇನ್ನು ನೀಲಿ ಮಾರ್ಗದ ಮೆಟ್ರೋ ಕಾಮಗಾರಿ ವೇಳೆ ನಡೆದಿರುವಂತಹ ದುರಂತ ಇದು. ಈ ಒಂದು ಸಂದರ್ಭದಲ್ಲಿ ಏನು ಅವಘಡ ಸಂಭವಿಸಿಲ್ಲ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾ ಇದೆ. ಆಯಾ ತಪ್ಪಿ ಬಿದ್ದಂತಹ ಬೃಹತ್ ಕ್ರೇನ್ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ. ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯ ಮಂಗಮ್ಮನಪಾಳ್ಯದಲ್ಲಿ ಘಟನೆ. ನಿನ್ನೆ ರಾತ್ರಿ 11 ಗಂಟೆಗೆ ರೌಡಿ ಶೀಟರ್ 28 ವರ್ಷದ ಶಬ್ಬೀರ್ನನ್ನ ಕೊಲೆ ಮಾಡಲಾಗಿದೆ. ಹಳೇ ದ್ವೇಷದ ಹಿನ್ನೆಲೆ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಘಟನಾ ಸ್ಥಳಕ್ಕೆ ಬಂಡೆಪಾಳ್ಯ ಪೊಲೀಸರು ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ 11 ಗಂಟೆಗೆ ಈ ಒಂದು ಕೊಲೆ ಸಂಭವಿಸಿರುವಂಥದ್ದು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ ಮಾಡಲಾಗಿದೆ. ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯ ಮಂಗಮ್ಮನಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಬ್ಬೀರ್ ಕೊಲೆಯಾದಂತಹ ಸ್ಥಳ ಮೇನ್ ರೋಡೇ ಹೌದು, ಜನ ಓಡಾಡುವಂತಹ ಜಾಗವೇ ಹೌದು. ಇನ್ನೊಂದು ಕಡೆ ಕೊಲೆಯಾದಂತಹ ಶಬ್ಬೀರ್ನ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಈತ ರೌಡಿ ಶೀಟರ್ ಹಳೇ ದ್ವೇಷದ ಹಿನ್ನೆಲೆ ಕೊಲೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ನಡೆದಂಥ ರೌಡಿ ಕೊಲೆ. ಬಂಡೆಪಾಳ್ಯ ಮುಖ್ಯ ರಸ್ತೆ ಪಕ್ಕದಲ್ಲೇ ರೌಡಿ ಶೀಟರ್ ಶಬ್ಬೀರ್ನನ್ನ ಕೊಲೆಗೈಯಲಾಗಿದೆ. ಪೊಲೀಸ್ ಠಾಣೆಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಘಟನೆ ಸಂಭವಿಸಿದೆ. ಅದರಲ್ಲೂ ಕೂಡ ಶಬ್ಬೀರ್ ಕೊಲೆ ಆಗಿರುವಂಥದ್ದು ಪೊಲೀಸ್ ಠಾಣೆಯಿಂದ ಕೇವಲ 1 ಕಿಲೋಮೀಟರ್ ಗ್ಯಾಪ್ ಇರೋದು ಆ ಒಂದು ಕೊಲೆ ನಡೆದಂಥ ಸ್ಥಳ. ಸ್ನೇಹಿತರ ಭೇಟಿಗೆ ಬಂದಿರ್ತಾನೆ ಶಬ್ಬೀರ್. ಈ ಸಂದರ್ಭದಲ್ಲಿ ಇದೇ ವೇಳೆಯನ್ನ ನೋಡಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಆಟೋದಲ್ಲಿ ಬಂದಿದ್ದ 4-5 ದುಷ್ಕರ್ಮಿಗಳಿಂದ ಹಲ್ಲೆ ನಡೆದಿರುವಂಥದ್ದು. ಮಂಗಮ್ಮನಪಾಳ್ಯ ರಸ್ತೆಯಲ್ಲಿ ಶಬ್ಬೀರ್ನನ್ನು ಅಟ್ಟಾಡಿಸಿ ಕೊಲೆ ಮಾಡಲಾಗಿದೆ. ಮಂಗಮ್ಮನಪಾಳ್ಯ ಬಂಡೆಪಾಳ್ಯ ಮುಖ್ಯ ರಸ್ತೆ ಜಂಕ್ಷನ್ ಅಲ್ಲಿ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಆತನ ಮೃತದೇಹವು ಇರುವಂಥದ್ದನ್ನ, ಮತ್ತೊಂದು ಕಡೆ ಶಬ್ಬೀರ್ ಕೊಲೆಯಾದ ಸ್ಥಳ ಬಂಡೆಪಾಳ್ಯ ಮುಖ್ಯ ರಸ್ತೆಯ ಜಂಕ್ಷನ್ನಲ್ಲೇ ಜನ ಓಡಾಡುವಂತಹ ಜಾಗವೂ ಹೌದು. ಪೊಲೀಸ್ ಸ್ಟೇಷನ್ನಿಂದ ಕೇವಲ 1 ಕಿಲೋಮೀಟರ್ ಕೂಗಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ಆತನನ್ನ ಕೊಚ್ಚಿ ಹಲ್ಲೆ ಮಾಡಿ ಅಟ್ಟಾಡಿಸಿ ಕೊಲೆ ಮಾಡಿರುವಂಥ ಒಂದು ಜಾಗ. ಇನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಅಲ್ಲಿಂದ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳದ CCTV DVRಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿ ಯಾವೆಲ್ಲ CC ಕ್ಯಾಮ್ರಾಗಳಿತ್ತು ಅವುಗಳ DVR ಅನ್ನು ವಶಪಡಿಸಿಕೊಂಡು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇನ್ನು ರೌಡಿ ಶೀಟರ್ ಶಬ್ಬೀರ್ನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಅದರಲ್ಲೂ ಕೂಡ ರಾತ್ರಿ 11 ಗಂಟೆಗೆ ರೌಡಿ ಶೀಟರನ್ನು ಕೊಲೆ ಮಾಡಲಾಗಿದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಒಂದ್ ಕಡೆ ನಾವು ಗಮನಿಸೋದಾದ್ರೆ ರೌಡಿ ಶೀಟರ್ ಅನ್ನುವಂಥ ಹಣೆಪಟ್ಟಿಯನ್ನ ಹೊತ್ಕೊಂಡಂಥವರ ಅಂತ್ಯ ಕೊನೆಯಲ್ಲೇ ಅಂತ್ಯ ಆಗತ್ತೆ. ಸದ್ಯಕ್ಕೆ ಏನಾಯ್ತು, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸೋಮವಾರ ರಾತ್ರಿ ನಡೆದಿರುವ ಇನ್ಸಿಡೆಂಟ್ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಮ್ಮನಪಾಳ್ಯ ಜಂಕ್ಷನ್ ರಸ್ತೆ ಏನ್ ಬರುತ್ತೆ, ಅಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ರೌಡಿ ಶೀಟರ್ ಏನಿದ್ದೇನೆ ಇದನ್ನ ಅಟ್ಟಾಡಿಸಿ ಹತ್ಯೆಯನ್ನ ಮಾಡಿರುವಂತದ್ದು. ಶಬೀರ್ 28 ವರ್ಷ ಕೊಲೆ ಆಗಿರುವಂತ ರೌಡಿ ಶೀಟರ್. ಇದು ಪೊಲೀಸ್ ಠಾಣೆಯ 1 ಕಿಲೋಮೀಟರ್ ಅಂದ್ರೆ ಕೂಗಳತೆ ದೂರದಲ್ಲಿ ಹತ್ಯೆ ಆಗಿರುವಂತದ್ದು. ಇದು ಏರಿಯಾದಲ್ಲಿ ಬೆಚ್ಚಿ ಬೀಳಿಸಿರುವಂತದ್ದು ಹತ್ಯೆ. ಯಾಕೆಂತ ಹೇಳಿದ್ರೆ ಹೋಗ್ತಿದ್ದಂತ ವ್ಯಕ್ತಿಯನ್ನ ಅಡ್ಡಗಟ್ಟಿ ಆಟೋದಲ್ಲಿ ಬಂದಂತ 4-5 ಜನ ದುಷ್ಕರ್ಮಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಕೊಚ್ಚಿ ಆತನನ್ನ ಹತ್ಯೆಯನ್ನ ಮಾಡಿರುವಂತದ್ದು. ಸೊ ನಡು ರಸ್ತೆಯಲ್ಲಿ ಭೀಕರವಾಗಿ ಆತ ಹತ್ಯೆಗೊಳಗಾಗಿದ್ದಾನೆ. ಇದನ್ನು ನೋಡಿದಂತ ಸ್ಥಳೀಯರ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಬರ ಅಷ್ಟರೊಳಗೆ ರೌಡಿ ಶೀಟರ್ ಶಬೀರ್ ಏನಿದೆ ಇದನ್ನ ಬರ್ಬರವಾಗಿ ಹತ್ಯೆ ಮಾಡಿ ಆ ತಂಡ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸೊ ಸದ್ಯ ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹಳೆ ದ್ವೇಷದ ಹಿನ್ನೆಲೆ ಈ ಹತ್ಯೆ ನಡೆದಿದೆ ಅಂತ ಸಸ್ಪೆಕ್ಟ್ ಅನ್ನ ಮಾಡಲಾಗಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಗೆ ಬಾಡಿಯನ್ನ ಸ್ಥಳಾಂತರ ಮಾಡಲಾಗಿದೆ. ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ಬಾಡಿಯನ್ನು ಕೂಡ ಹಸ್ತಾಂತರ ಮಾಡಿರುವಂತದ್ದು. ಇನ್ನ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಇನ್ಸಿಡೆಂಟ್ ನಡೆದಿರುವಂತಹ ಸ್ಪಾಟ್ ನಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾ ಫುಟೇಜ್ ಗಳಿರ್ಬೋದು, ಅವರ ಬಾತ್ಮೀದಾರರು ಇರ್ಬೋದು, ಅವರ ಬಳಿ ಮಾಹಿತಿಗಳನ್ನ ತೆಗೆದುಕೊಂಡು ಆರೋಪಿಗಳ ಚಾರೆಯನ್ನ ಪತ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಬಹುತೇಕವಾಗಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತ ಪೊಲೀಸರು ಬಂಧನ ಮಾಡುವ ನಿಟ್ಟಿನಲ್ಲಿ ತಮ್ಮ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಹತ್ಯೆಗೆ ಕೇವಲ ಹಳೆ ದ್ವೇಷನೇ ಕಾರಣ, ಬೇರೆ ಏನಾದ್ರು ರೀಸನ್ ಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.